ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS ಪ್ರಿಲಿಮ್ಸ್ 2024ಕ್ಕೆ ಹೆಲ್ಪ್ ಆಗುವಂತಹ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ಘಟನೆಗಳು ಭಾಗ 1 ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗೂ ಈ ಭಾಗದಲ್ಲಿ ನಾನು ಒಂದು ವಿಷಯ ಹೇಳಬೇಕು, ಇದು ಪೇಪರ್ 1 ಅಂದ್ರೆ ಪೇಪರ್ 1 ನಲ್ಲಿ ಬರುವಂತಹ ಕರೆಂಟ್ ಅಫೇರ್ಸ್. ಯಾಕೆ ಅಂದ್ರೆ ಅದರಲ್ಲಿ ಜಾಗತಿಕ ಹಾಗೂ ರಾಷ್ಟ್ರ ಮಟ್ಟದ ಪ್ರಚಲಿತ ಘಟನೆಗಳು ಅಂತಿದೆ. ಪೇಪರ್ 2 ಅಲ್ಲಿ ರಾಜ್ಯ ಮಟ್ಟದ, ಹಂಗಂದ್ರೆ ಕರ್ನಾಟಕದ್ದು ಏನೇ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಇದೆಲ್ಲ ಬರುವ ಸಾಧ್ಯತೆಗಳಿದೆ. ಸೊ ಈ ವಿಡಿಯೋ ಭಾಗ 1 ಆಫ್ ಪೇಪರ್ 1 ಜನರಲ್ ನಾಲೆಡ್ಜ್ ಪೇಪರು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನ ಕವರ್ ಮಾಡಿದೀವಿ. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದಾರೋ, ಗ್ರಾಜುಯೇಟ್ ಪ್ರೊಬೇಷನರೀಸ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಫೈನಲ್ ಇಯರ್ ಅಲ್ಲಿರುವಂತಹ ಅಭ್ಯರ್ಥಿಗಳು ಸಹ ಅಪ್ಲೈ ಮಾಡಬಹುದು. ಸೊ ಇದೊಂದು ಸುವರ್ಣ ಅವಕಾಶ. ಬಹಳ ವರ್ಷಗಳ ನಂತರ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನನ್ನದೊಂದು ಕಿರು ಪರಿಚಯ. ನಾನು ನನ್ನ ಬಿಟೆಕ್ ಅನ್ನು NITK ಸೂರತ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೂ MS ನ ಪ್ಯಾರಿಸ್ ನ ಎಕೋಲ್ ಪಾಲಿಟೆಕ್ನಿಕ್ ನಲ್ಲಿ ಮಲ್ಟಿ ಸ್ಕೇಲ್ ಅಂಡ್ ಮಲ್ಟಿ ಫಿಸಿಕ್ಸ್ ಮಾಡೆಲಿಂಗ್ ಆಫ್ ಮಟೀರಿಯಲ್ಸ್ ಅಲ್ಲಿ ಮಾಡಿದ್ದು, UPSC ಪ್ರಿಲಿಮ್ಸ್ ಅನ್ನ 4 ಬಾರಿ ಕ್ಲಿಯರ್ ಮಾಡಿರೋದರ ಅನುಭವದಿಂದ ನಾನು ಈ ಚಾನೆಲ್ ಅಲ್ಲಿ ನನ್ನ ಏನೇ ನಾಲೆಡ್ಜ್ ಇರ್ಬೋದು, ಹಾಗೂ ಪ್ರಿಲಿಮ್ಸ್ ಅನ್ನ ಹೇಗೆ ಕ್ರ್ಯಾಕ್ ಮಾಡಬೇಕು ಅನ್ನುವ ಟಿಪ್ಸ್ ಆಗಿರ್ಬೋದು, ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು, ಅದೆಲ್ಲವೂ ಬೇರೆ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ ಈ ಚಾನೆಲ್ ಸ್ಟಾರ್ಟ್ ಮಾಡಿರೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಇಂಡಿಯಾ ವಾಸ್ ರೀಸೆಂಟ್ಲಿ ರೀಎಲೆಕ್ಟೆಡ್ ಟು ದ ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನ್ IMO. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನ್ ಕೌನ್ಸಿಲ್ಗೆ ಮರು ಆಯ್ಕೆಯಾಗಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ವಿಷಯ ಸ್ಪರ್ಧಾರ್ಥಿಗಳೇ, KAS ಎಕ್ಸಾಮಿನಲ್ಲಿ ಕ್ವೆಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಒಂದು ಕ್ವೆಶನ್ ಅಲ್ಲಿ ಮಲ್ಟಿಪಲ್ ಬಹಳಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟು ಅದರಲ್ಲಿ ಸರಿ ಉತ್ತರ ಹುಡುಕಕ್ಕೆ ಹೇಳ್ತಾರೆ. ಸೊ ಆ ಥರದ್ದು ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಿ ತಂದಿರುವಂತ ಒಂದು ಸೀರೀಸ್ ಇದು. IMO ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದ್ದು ಕಡಲ ವಿಷಯಗಳ ಮೇಲೆ ಕೇಂದ್ರೀಕರಿಸಿದೆ. ಅಂದ್ರೆ ಫೋಕಸ್ ಆನ್ ಮೇರಿಟೈಮ್ ಮ್ಯಾಟರ್ಸ್ ಅನ್ನೋದು ಇದೆ. ಸೊ ಇದನ್ನ ನಾವು ಗೊತ್ತಿಲ್ಲ, ಒಂದು IMO ಇಸ್ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ಸ್ ಅನ್ನೋದು ಒಂದು ಮಟ್ಟಿಗೆ ಸರಿಯಾದ ನಮ್ಮ ನಾಲೆಡ್ಜ್ ಬೇಸಿನಿಂದ ನಾವು IMO ಈಸ್ ಅಸೋಸಿಯೇಟೆಡ್ ವಿತ್ ಯುನೈಟೆಡ್ ನೇಷನ್ಸ್ ಅಂತ ಗೊತ್ತಿದೆ. ವೆದರ್ ಇಟ್ ಈಸ್ ಸ್ಪೆಷಲೈಸ್ಡ್ ಆರ್ಗನ್ ಆರ್ ನಾಟ್ ಅನ್ನೋದು ಪ್ರಶ್ನೆ ಹಾಗೆ ಉಳಿದಿದೆ. India was chosen as one of the top 10 countries important for global shipping services. ಓಕೆ, ಅಂದ್ರೆ ಜಾಗತಿಕ ಹಡಗು ಸೇವೆಗಳಿಗೆ ಪ್ರಮುಖವಾದ 10 ದೇಶಗಳಲ್ಲಿ ಭಾರತವನ್ನು ಆಯ್ಕೆ ಮಾಡಲಾಗಿದೆ. ಸಮಸ್ಯೆ ಬರೋದು ಈ ಸ್ಟೇಟ್ಮೆಂಟ್ ಅಲ್ಲಿ. ಯಾಕೆ ಅಂದ್ರೆ ಗ್ಲೋಬಲ್ ಶಿಪ್ಪಿಂಗಿನಲ್ಲಿ, ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವ ಒಂದು ಏನು ಶಿಪ್ಪಿಂಗ್ ಇದೆ, ಅದರಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ ಅಷ್ಟಿದೆಯಾ? ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನ್ ವಿಕಿಪೀಡಿಯಾ ಅಲ್ಲಿ ಕೊಟ್ಟಿರುವಂತದ್ದು ಯುನೈಟೆಡ್ ನೇಷನ್ಸ್ ಸ್ಪೆಷಲೈಸ್ಡ್ ಏಜೆನ್ಸಿ, ಅದು ಎಸ್. ಸೊ ಸ್ಪೆಷಲೈಸ್ಡ್ ಏಜೆನ್ಸಿ. ತದನಂತರ IMO ಕರೆಂಟ್ಲಿ ಹ್ಯಾಸ್ 175 ಮೆಂಬರ್ ಸ್ಟೇಟ್ಸ್. ಇಲ್ಲಿ ಬರುವಂತದ್ದು IMO ಕೌನ್ಸಿಲಿನಲ್ಲಿ 2 ರೀತಿಯ 4 ಕೆಟಗರಿಯ ಸ್ಟೇಟ್ಸ್ ಇರುತ್ತೆ. ಎರಡನೇ ಕೆಟಗರಿ ಅಂದ್ರೆ ಕೆಟಗರಿ B ಅಲ್ಲಿ 10 states with largest interest in international seaborne trade ಅಲ್ಲಿ ಭಾರತ ಆಯ್ಕೆಯಾಗಿರೋದು. ಯಾಕಂದ್ರೆ ಇಲ್ಲಿ ನೋಡ್ಬೋದು, ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಸರ್ವಿಸಸ್ ಅಲ್ಲಿ ಬೇರೆ ಬೇರೆ ದೇಶಗಳಿದಾವೆ, ಅದರಲ್ಲಿ ಭಾರತದ ಪ್ರಮುಖ ಇಂಟ್ರೆಸ್ಟ್ ಇಲ್ಲ. ಸೊ ನಮ್ಮ ಕಾಂಟ್ರಿಬ್ಯೂಷನ್ ಬಂದಿರೋದು ಸೀಬೋರ್ನ್ ಟ್ರೇಡಿನಲ್ಲಿ. ಸೊ ಆಪ್ಷನ್ 2 ಅನ್ನೋದು ರಾಂಗ್ ಆಗತ್ತೆ. ಯಾಕಂದ್ರೆ ಗ್ಲೋಬಲ್ ಶಿಪ್ಪಿಂಗಿನಲ್ಲಿ ಇರುವುದು ಅಲ್ಲ ನಾವು. ಸೊ 2 ರಾಂಗ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 2 ಇದೆ. ಸೊ ಈ ಆಪ್ಷನ್ ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 2 ಇದೆ, ಈ ಆಪ್ಷನ್ ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 2 ಇದೆ, ಈ ಆಪ್ಷನ್ ಕೂಡ ಕ್ಯಾನ್ಸಲ್ ಆಗತ್ತೆ. ಒಂದೇ ಕರೆಕ್ಟ್ ಆದಂತಹ, 1 ಕರೆಕ್ಟ್ ಇದೆ ಅಂತ ನಮಗೆ ಗೊತ್ತಿದೆ,
3 ಅನ್ನು ನೋಡುವ ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ 3 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಭಾರತವು 1959 ರಿಂದ IMO ಕೌನ್ಸಿಲ್ನ ನಿರಂತರ ಸದಸ್ಯತ್ವವನ್ನು ಹೊಂದಿದೆ. ನಿರಂತರ ಸದಸ್ಯತ್ವ, ಯಾವುದೇ ಒಂದು ಗ್ಯಾಪ್ ಇಲ್ಲದೆ. ಇದರ ನಾಲೆಜ್ ಇರೋದು ಕಷ್ಟ, ಬಟ್ ನಾವು ಎಲಿಮಿನೇಷನ್ ಅಲ್ಲಿ 2 ಅನ್ನ ಕ್ಯಾನ್ಸಲ್ ಮಾಡಿರೋದ್ರಿಂದ ಆಪ್ಷನ್ ಎ 1 ಓನ್ಲಿಗೆ ಟಿಕ್ ಮಾಡಬಹುದು. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇನ್ನು ಏನೇನು ಪ್ರಶ್ನೆಗಳು ಬರ್ಬೋದು ಅಂದ್ರೆ, ಹೆಡ್ ಕ್ವಾರ್ಟರ್ಸ್ ಆಫ್ IMO ಲಂಡನ್, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇರುವಂತದ್ದು. ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. 175 ಮೆಂಬರ್ಸ್ ಹಾಗೂ 3 ಅಸೋಸಿಯೇಟ್ ಮೆಂಬರ್ಸ್. ಕೌನ್ಸಿಲ್ ಅನ್ನೋದು ಏನು ಅಂದ್ರೆ, ಅದೊಂದು ಎಕ್ಸಿಕ್ಯೂಟಿವ್ ಆರ್ಗನ್. ಹೇಗೆ ಭಾರತದಲ್ಲಿ ಲೋಕಸಭೆ ಹಾಗೂ ಒಂದು ಗವರ್ನಮೆಂಟ್ ಅಂತ ಇರುತ್ತೋ, ಲೋಕಸಭೆಯಲ್ಲಿ ತಗೊಂಡಂತ ಡಿಸಿಷನ್ಸ್ ಅನ್ನ ಗವರ್ನಮೆಂಟ್ ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೋ, ಅದೇ ತರ ಕೌನ್ಸಿಲಿನಲ್ಲಿ 175 ಅಲ್ಲಿ ಒಂದು 40 ಜನ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಟರ್ಮ್. ಸೊ ಇದು ಕೂಡ ಒಂದು ಪಾಸಿಬಲ್ ಕ್ವೆಶನ್ ಇನ್ KS ಪ್ರಿಲಿಮ್ಸ್. ಈಸ್ ಮೇಡ್ ಅಪ್ ಆಫ್ ಎಷ್ಟು ಜನ, ಎಷ್ಟು ಮೆಂಬರ್ಸ್ ಇದ್ದಾರೆ ಕೌನ್ಸಿಲಿನಲ್ಲಿ ಅನ್ನೋದು ಒಂದು ಫ್ಯಾಕ್ಟು. ಎಷ್ಟು ಪೀರಿಯಡ್ ವರೆಗೂ ಅನ್ನೋದು ಇನ್ನೊಂದು ಫ್ಯಾಕ್ಟು. ಇದೆಲ್ಲವೂ ಪ್ರಿಲಿಮ್ಸಿನಲ್ಲಿ ಬರಬಹುದಾದಂತ ಬೇರೆ ಬೇರೆ, ಈ ವರ್ಷದ ಪ್ರಿಲಿಮ್ಸ್ನಲ್ಲಿ ಬರಬಹುದಾದಂತ ಬೇರೆ ಬೇರೆ ಫ್ಯಾಕ್ಟ್ಸ್ ಸ್ಪರ್ಧಾರ್ಥಿ. ಮುಂದಿನ ಪ್ರಶ್ನೆ, ಆಪರೇಷನ್ ಸ್ಟಾರ್ಮ್ ಮೇಕರ್ಸ್ 2 ಕುರಿತ ಇತ್ತೀಚಿನ ಸುದ್ದಿಯು ಇದನ್ನು ಉಲ್ಲೇಖಿಸುತ್ತದೆ. ಏನು ಆಪರೇಷನ್ ಸ್ಟಾರ್ಮ್ ಮೇಕರ್ಸ್ ಅಂದ್ರೆ ಅನ್ನೋದು ಪ್ರಶ್ನೆ. ಇಸ್ರೇಲ್ಸ್ ಮಿಲಿಟರಿ ಆಕ್ಟಿವಿಟಿ ಇನ್ ಗಾಜಾ ಸ್ಟ್ರಿಪ್. ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ನ ಮಿಲಿಟರಿ ಚಟುವಟಿಕೆ. ಭಾರತದಿಂದ ಮಾನವೀಯ ನೆರವು ಉಪಕ್ರಮ. ಹ್ಯುಮ್ಯಾನಿಟೇರಿಯನ್ ಏಡ್ ಬೈ ಇಂಡಿಯಾ. ಇಂಟರ್ಪೋಲ್ ಆಪರೇಷನ್ ಅಗೇನ್ಸ್ಟ್ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಮಿಲಿಟರಿ ಡ್ರಿಲ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ UA. ಭಾರತ ಮತ್ತು UA ಒಳಗೊಂಡ ಮಿಲಿಟರಿ ಡ್ರಿಲ್. ಸ್ಟಾರ್ಮ್ ಮೇಕರ್ಸ್ ತುಂಬಾ ಹುಷಾರಾಗಿ ಓದಬೇಕು. ಯಾಕೆ ಅಂದ್ರೆ, ಸ್ಟಾರ್ಮ್ ಮೇಕರ್ಸ್ ಅಂದ ತಕ್ಷಣ ನಮ್ಗೆ ಸ್ಟಾರ್ಮ್ ಅಂದ್ರೆ ಇದು ಸಮುದ್ರದ್ದು ರಿಲೇಟೆಡ್ ಅಥವಾ ಏನಾದ್ರೂ ಇರ್ಬೋದು ಅಂತ, ಮಿಲಿಟರಿ ಡ್ರಿಲ್ ಅಥವಾ ಯಾವ್ದಾದ್ರು ಒಂದು ಆಪರೇಷನ್ ಇರ್ಬೋದು ಅಂತ ಮಿಲಿಟರಿ ರಿಲೇಟೆಡ್ ಟಿಕ್ ಮಾಡೋದಲ್ಲ. ಆಪ್ಷನ್ ಎ ಆರ್ ಡಿ ಅಲ್ಲ. ಸ್ಟಾರ್ಮ್ ಮೇಕರ್ಸ್ ಅಂತ ಅಂದ್ರೆ ಏನು ಅಂದ್ರೆ, ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ, ಇಂಟರ್ಪೋಲ್ನವರ ಅಫಿಷಿಯಲ್ ವೆಬ್ಸೈಟ್ ಇಂದ ನಾವು ತಗೊಂಡ್ ಬಂದಿದ್ದೀವಿ. ಸ್ಟಾರ್ಮ್ ಮೇಕರ್ಸ್ 2 ಏನು ಅಂದ್ರೆ, ಮೊಬಿಲೈಸ್ ಲಾ ಎನ್ಫೋರ್ಸ್ಮೆಂಟ್ ಫ್ರಮ್ 27 ಕಂಟ್ರೀಸ್. ಸೊ ಇದು ಒಂದು ಆಪ್ಷನ್. ಅಕ್ರಾಸ್ ಏಷ್ಯಾ ಅದರ್ ರೀಜನ್ಸ್ ಟು ಟಾರ್ಗೆಟ್ ಹ್ಯೂಮನ್ ಟ್ರಾಫಿಕಿಂಗ್ ಅಂಡ್ ಮೈಗ್ರೆಂಟ್ ಸ್ಮಗ್ಲಿಂಗ್. ಸೊ ಯಾಕೆ ಅಂತ ಅಂದ್ರೆ, ಮನುಷ್ಯರನ್ನ ಹಿಡಿದುಕೊಂಡು ಅವರ ಥ್ರೂ ಫೈನಾನ್ಷಿಯಲ್ ಫ್ರಾಡ್ಸ್ ಮಾಡಿಸೋದು. ಅಂದ್ರೆ ಅವರಿಗೆ ಕಾಲ್ ಮಾಡಿ ಬೇರೆಯವರ ಏನು ನಮ್ಗೆ ಈ ಮಧ್ಯೆ ಫೈನಾನ್ಷಿಯಲ್ ಫ್ರಾಡ್ಸ್ ನಡೆಯುತ್ತೆ, ಅದನ್ನ ಮಾಡಿಸೋದು. ಅವರೇ ಸ್ವಂತವಾಗಿ ಮಾಡೋದಲ್ಲ, ಅವರನ್ನ ಹಿಡಿದಾಕಿ ಮಾಡಿಸುವುದು ಹೆಚ್ಚಾಗಿದೆ ಅಂತ. ಅಂಡ್ ಫರ್ದರ್ ಎಕ್ಸ್ಪ್ಯಾಂಡಿಂಗ್ ಬಿಯಾಂಡ್ ಸೌತ್ ಈಸ್ಟ್ ಏಷ್ಯಾ. ಇದು ಕೂಡ ಪ್ರಿಲಿಮ್ಸ್ ಅಲ್ಲಿ ಬರುವಂತಹ ಒಂದು ಚಾನ್ಸ್ ಇರುವಂತದ್ದು. ಸೊ ಇಲ್ಲಿ ನಾನು ಇನ್ನೊಂದು ಸ್ಮಾಲ್ ಫ್ಯಾಕ್ಟ್ ಅನ್ನ ಆಡ್ ಮಾಡಬೇಕು ಸ್ಪರ್ಧಾರ್ಥಿಗಳೇ. ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ನೋಡುವಂತಹ, ಅಂದ್ರೆ ಅದರ ಬಗ್ಗೆ ಗಮನ ಹರಿಸುವಂತಹ ಒಂದು ಆರ್ಗನೈಸೇಷನ್ ಯಾವ್ದಪ್ಪ ಅಂತ ಕೇಳಿದ್ರೆ, ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್, UNODC ಅಂತ ಹೇಳ್ತಾರೆ. ಬಹಳ ಮುಖ್ಯವಾದದ್ದು, ಇದರ ಬಗ್ಗೆನೂ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಇಂಟರ್ಪೋಲ್ ಆಪರೇಷನ್ಸ್ ಅಗೇನ್ಸ್ಟ್ ಹ್ಯೂಮನ್ ಟ್ರಾಫಿಕಿಂಗ್, ಆಪರೇಷನ್ ಸ್ಟಾರ್ಮ್ ಮೇಕರ್ಸ್. ರೈಟ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಯೋ ಟ್ರಾನ್ಸ್ಫಾರ್ಮೇಶನ್ ಎಂಬುವ ಪದವು ಇದಕ್ಕೆ ಸಂಬಂಧಿಸಿದೆ. ಬಯೋ ಟ್ರಾನ್ಸ್ಫಾರ್ಮೇಶನ್ ನ್ಯೂಸ್ ಅಲ್ಲಿರೋದು ಯಾವುದಕ್ಕೆ ಸಂಬಂಧಿಸಿದೆ? ಎಕನಾಮಿಕ್ ಪ್ರೊಡಕ್ಷನ್ ಆಫ್ ಬಯೋಫ್ಯೂಲ್ಸ್, ಅಂದ್ರೆ ಜೈವಿಕ ಇಂಧನಗಳ ಆರ್ಥಿಕ ಉತ್ಪಾದನೆ ಹಾಗೂ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ ಅನ್ನು ರಚಿಸುವುದು, ದಟ್ ಈಸ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ನ ರಚಿಸುವುದು, ಹಾಗೂ ಯೂಸಿಂಗ್ ಬಯೋ ರಿಮಿಡಿಯೇಷನ್ ಟು ರೆಡ್ಯೂಸ್ ಮೆಟಲ್ ವೇಸ್ಟ್, ಮತ್ತು ಫೈನಲಿ ಎಂಪ್ಲಾಯಿಂಗ್ ಸ್ಟೆಮ್ ಸೆಲ್ಸ್ ಟು ಅಸಿಸ್ಟ್ ಡಿಸೇಬಲ್ಡ್ ಇಂಡಿವಿಜುವಲ್ಸ್ ಅನ್ನುವ ಪ್ರಶ್ನೆ ಇದೆ. ಸ್ಟೆಮ್ ಸೆಲ್ಸ್ ಅನ್ನ ಯೂಸ್ ಮಾಡಿ ಡಿಸೇಬಲ್ಡ್ ಇಂಡಿವಿಜುವಲ್ಸ್ಗೆ ಹೆಲ್ಪ್ ಮಾಡೋದು.
ನೀವು ಸ್ವಲ್ಪ ವಿಷಯವನ್ನ ತಿಳ್ಕೊಂಡಿದ್ರೆ ಬಯೋ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದಾಗ ಸ್ಟೆಮ್ ಸೆಲ್ಸಿನ ರಿಲೇಟೆಡ್ ಇರೋದಿಲ್ಲ. ಯಾಕಂದ್ರೆ ಬಯೋ ರಿಮಿಡಿಯೇಷನ್ ಆಗಿರಬಹುದು, ಈ ಎಲ್ಲ ಟರ್ಮ್ಸು ಎನ್ವೈರ್ನಮೆಂಟ್ ರಿಲೇಟೆಡ್ ಆಗಿರೋದ್ರಿಂದ ಆಪ್ಷನ್ ಡಿ ಅನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಎಕನಾಮಿಕ್ ಪ್ರೊಡಕ್ಷನ್ ಆಫ್ ಬಯೋಫ್ಯೂಯಲ್ಸ್ಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೆಸರು ಕೊಡೋದಿಲ್ಲ. ಯಾವುದೇ ಒಂದು ವಿಷಯಕ್ಕೆ ಹೆಸರು ಕೊಟ್ಟಾಗ ಅದಕ್ಕೊಂದು ಅರ್ಥ ಇರೋದ್ರಿಂದ ಹೆಸರು ಕೊಟ್ಟಿರ್ತಾರೆ. ಸೊ ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡ್ಬೋದು. ಕ್ರಿಯೇಟಿಂಗ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಮತ್ತು ಯೂಸಿಂಗ್ ಬಯೋ ರಿಮಿಡಿಯೇಷನ್. ಸೊ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಬಯೋ ರಿಮಿಡಿಯೇಷನ್ ಅನ್ನೋದು ಆಲ್ರೆಡಿ ಅದೇ ಒಂದು ಸೆಪರೇಟ್ ಟರ್ಮ್. ಬಯೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಇದಕ್ಕೆ ಸೇರಿಸೋ ಚಾನ್ಸಸ್ ಕಡಿಮೆ. ಸೊ ಎಲಿಮಿನೇಷನ್ ಅಲ್ಲಿ ಆಪ್ಷನ್ ಬಿ ಅನ್ನ ನಾವು ಸರಿ ಅಂತ ಮಾರ್ಕ್ ಮಾಡ್ಕೋಬಹುದು. ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್. ಇಲ್ಲಿ ನೋಡ್ಬೋದು, ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಅಲ್ಲಿ ಪಬ್ಲಿಷ್ ಆದಂತಹ ಅವರ ಕ್ಯಾಂಪಸ್ ರಿಲೇಟೆಡ್ ನ್ಯೂಸ್, ವರ್ಲ್ಡ್ಸ್ ಫಸ್ಟ್ ಬಯೋಡಿಗ್ರೇಡಬಲ್ ರೀಸೈಕ್ಲಬಲ್ ಪ್ಲಾಸ್ಟಿಕ್ ಡೆವಲಪ್ಡ್. ಯಾರು ಮಾಡಿದ್ದು ಅಂದ್ರೆ ಪಾಲಿಮಟೀರಿಯಾ ಅನ್ನುವ ಒಂದು ಸ್ಟಾರ್ಟ್ಅಪ್. ಇದರಲ್ಲಿ 226 ದಿನಗಳಲ್ಲಿ ಏನು ಪ್ಲಾಸ್ಟಿಕ್ ಇರುತ್ತೆ ಅದು ಬಯೋಡಿಗ್ರೇಡ್ ಆಗ್ಬಿಡುತ್ತೆ ಅನ್ನೋದು ಅವರು ಕಂಡಿಡಿದಂತಹ ಒಂದು ನ್ಯೂಸ್. ಮುಂದಿನ ಪ್ರಶ್ನೆ, ಫ್ರೇಸ್ JT60SA ರೀಸೆಂಟ್ಲಿ ಮೆನ್ಷನ್ಡ್ ಇನ್ ನ್ಯೂಸ್ ಪರ್ಟೈನ್ಸ್ ಟು ಯಾವುದಕ್ಕೆ ಸಂಬಂಧಿಸಿದೆ? ಜಪಾನ್ಸ್ ಸೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್, ಸೌರ ಪರಿಶೋಧನಾ ಮಿಷನ್, ಭಾರತದಿಂದ ತಳೀಯವಾಗಿ ವಿನ್ಯಾಸಗೊಳಿಸಲಾದ ವಿವಿಧ ರಾಗಿಯ ಬಗ್ಗೆ ರಾಗಿನ ಇದು ಅಂತ, ಬಯೋಫಿಯಲ್ ಫ್ರಮ್ ಜೂಟ್ ಪ್ಲಾಂಟ್ ಅಂದ್ರೆ ಸೆಣಬಿನ ಸಸ್ಯದಿಂದ ಪಡೆದ ಜೈವಿಕ ಇಂಧನ ಹಾಗೂ ಮೂಲ ಮಾದರಿಯ ರಿಯಾಕ್ಟರ್ ಪರಮಾಣು ಸಮ್ಮಿಳನಕ್ಕಾಗಿ ಅಂದ್ರೆ ಪ್ರೋಟೋಟೈಪ್ ರಿಯಾಕ್ಟರ್ ಫಾರ್ ನ್ಯೂಕ್ಲಿಯರ್ ಫ್ಯೂಷನ್. ಯಾವುದೇ ಗೆಸ್ ವರ್ಕಿಗೆ ಸ್ಕೋಪ್ ಇಲ್ಲ, ಯಾಕಂದ್ರೆ ಎಲ್ಲವೂ ಇರುವ ಚಾನ್ಸಸ್ಗಳು ಇರುತ್ತೆ. ಸೊ ಜೆನೆಟಿಕಲಿ ಮಿಲೆಟ್ ನ ನಾವು ಜೆನೆಟಿಕಲಿ ಇಂಜಿನಿಯರ್ಡ್ ಮಿಲೆಟ್ ಅನ್ನು ಮಾತ್ರ ಎಲಿಮಿನೇಟ್ ಮಾಡಬಹುದು. ಬಟ್ ಇದಕ್ಕೆ ಸರಿಯಾದ ಉತ್ತರ ಬಂದು ಈ ತರದ ಒಂದು ಜೈಂಟ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್, ವರ್ಲ್ಡಿನ ಅತ್ಯಂತ ದೊಡ್ಡ ಫ್ಯೂಷನ್ ರಿಯಾಕ್ಟರ್ ಜಪಾನಿನಲ್ಲಿದೆ. ಗೋಲ್ ರಿಲಯಬಲ್ ಎಕೋ ಫ್ರೆಂಡ್ಲಿ ಎನರ್ಜಿ ಮಾಡಬಹುದಾ, ಯಾಕಂದ್ರೆ ಫಿಷನ್ ರಿಯಾಕ್ಟರ್ ಅಲ್ಲಿ ನ್ಯೂಕ್ಲಿಯರ್ ವೇಸ್ಟ್ ಬರುತ್ತೆ, ಫ್ಯೂಷನ್ ಅಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಮಾಡಬಹುದಾ ಅಂತ ಯಾವ್ಯಾವ ಆರ್ಗನೈಸೇಷನ್? ಯುರೋಪಿಯನ್ ಯೂನಿಯನ್, ಜಪಾನ್ ಹಾಗೂ ಟುವರ್ಡ್ಸ್ ದ ITER ಅಂದ್ರೆ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಟರಿನ ಕಡೆಗೆ ಹೋಗುವಂಥದ್ದು. ಸೊ ಆಪ್ಷನ್ ಡಿ ಪ್ರೋಟೋಟೈಪ್ ರಿಯಾಕ್ಟರ್ ಪರಮಾಣು ಸಮ್ಮಿಳನಕ್ಕಾಗಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪರ್ಯಾಯ ಇಂಧನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಲ್ಟರ್ನೇಟ್ ಫ್ಯೂಯಲ್ಸ್ ಬಗ್ಗೆ ಪ್ರಶ್ನೆ ಇರೋದು. ಏನು ಅಂದ್ರೆ ಡಯೋಸೋಹಾಲ್ is a type of alternate fuel made by mixing diesel and ethanol. ಡೀಸೆಲ್ ಮತ್ತು ಎಥೆನಾಲ್ ಅನ್ನು ಒಟ್ಟಿಗೆ ಮಿಶ್ರಣ ಮಾಡುವ ಮೂಲಕ ಡೀಸೋಹಾಲ್ ಒಂದು ರೀತಿಯ ಪರ್ಯಾಯ ಇಂಧನವಾಗಿದೆ ಅನ್ನೋದು ಒಂದು ಪ್ರಶ್ನೆ. BPCL recently started a detailed study on fuel blend E27 which makes ethanol another fuel. ಅಂದ್ರೆ ಎಥೆನಾಲ್ ಒಂದು ಇನ್ನೊಂದು ಪರ್ಯಾಯ ಫ್ಯೂಯಲ್ ಆಗಿ ಮಾಡಲು E27 ಅಂತ ಒಂದು ಬ್ಲೆಂಡ್ಗೆ BPCL ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಆಪ್ಷನ್ 1 ಸರಿಯಾಗಿದೆ, ಡಯೋಸೋಹಾಲ್ ಸರಿಯಾದ ಉತ್ತರ. ನೀವು ಕರೆಂಟ್ ಅಫೇರ್ಸ್ ಫಾಲೋ ಮಾಡಿದಾಗ ಅಥವಾ ಇದೇ ವಿಡಿಯೋ ಥ್ರೂ ನಿಮ್ಗೆ ತಿಳ್ಕೊಬಹುದು. ಡೀಸೆಲ್ ಪ್ಲಸ್ ಎಥೆನಾಲ್ ಸರಿಯಾಗಿದೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು BPCL ಸ್ಟಾರ್ಟ್ ಮಾಡಿರೋದು ಅಂತ ಏನ್ ಕೊಟ್ಟಿದ್ದಾರೆ, ಇದು ತಪ್ಪು. ಇದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL ಸ್ಟಾರ್ಟ್ ಮಾಡಿರುವಂತದ್ದು. ಸೊ 1 ಸರಿಯಾದ ತಕ್ಷಣ ಆಪ್ಷನ್ ಬಿ ಮತ್ತು ಡಿ ಅನ್ನ ಎಲಿಮಿನೇಟ್ ಮಾಡಬಹುದು. 2 ಕೂಡ ಸರಿಯಾದ್ದರಿಂದ 2 ತಪ್ಪಾದ್ದರಿಂದ ಆಪ್ಷನ್ 1 ಎ ಓನ್ಲಿ ಈಸ್ ದ ಸರಿಯಾದ ಉತ್ತರ. ಸೊ ಇದರೊಂದಿಗೆ KAS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಕರೆಂಟ್ ಅಫೇರ್ಸ್ ಭಾಗ 1 ಸಾಲ್ವ್ ಮಾಡಿದೀವಿ. ಇದರಲ್ಲಿ ಪ್ರಚಲಿತ ಘಟನೆಗಳು, ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನ ತಗೊಂಡಿದ್ದೀವಿ. ಮುಂದಿನ ವಿಡಿಯೋ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.